ಕಮಲದಳ ದೋಸ್ತಿಯಲ್ಲಿ ಅತಿ ದೊಡ್ಡ ಕಂದಕ. ಬಿಜೆಪಿ ಜೆಡಿಎಸ್ಗೆ ಡಿಕೆಶಿ ಕೊಟ್ಟಿದ್ದು ಎಂತ ಶಾಕ್ ನೋಡಿ. ಎಚ್.ಡಿ. ಕುಮಾರಣ್ಣ ಏನಣ್ಣ ಇದೆಲ್ಲ ಪದ್ಧತಿ? ರಾಜಕೀಯ ಅಂದ್ರೇನೆ ಆಸೆ ದುರಾಸೆಗಳಿಂದ ತುಂಬಿದ ಜೀವನ. ಅಲ್ಲಿ ಲಾಭ ಇಲ್ಲದೆ ಯಾವ ಕೆಲಸವೂ ನಡೆಯಲ್ಲ ಅನ್ನೋ ಮಾತುಗಳಿವೆ. ಹೀಗಾಗಿ ಸದ್ಯ ಕಮಲದಳ ಕರ್ನಾಟಕದಲ್ಲಿ ದೋಸ್ತಿ ಕುದುರಿಸಿಕೊಂಡಿದ್ರು. ಕೆಲವರ ದುರಾಸೆಯಿಂದಾಗಿ ಕಮಲದಳ ದೋಸ್ತಿಯಲ್ಲಿ ಯಾರು ಊಹಿಸದ ಅತಿ ದೊಡ್ಡ ಕಂದಕ ಸೃಷ್ಟಿಯಾಗಿದೆ. ಈ ಕಂದಕ ಮುಂದಿನ ದಿನಗಳಲ್ಲಿ ಬಿಜೆಪಿ ಜೆಡಿಎಸ್ ಅನ್ನ ದೂರವಿಡೋ ಆತಂಕವನ್ನ ದಳಪತಿಗಳಲ್ಲಿ ಹುಟ್ಟು ಹಾಕಿದೆ. ಹಾಗಾದ್ರೆ ದೋಸ್ತಿ ಬಿರುಕಿನ ಮಧ್ಯೆ ಬಿಜೆಪಿ ಜೆಡಿಎಸ್ಗೆ ಡಿಕೆಶಿ ಕೊಟ್ಟಿದ್ದು ಎಂತ ಶಾಕು? ಎಚ್.ಡಿ. ಕುಮಾರಣ್ಣ ಮಾಡಿಕೊಂಡ ಪದ್ಧತಿ ಆದ್ರೂ ಏನ್ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಜಾತ್ಯತೀತ ಜನತಾ ದಳ ಸದ್ಯ ರಾಜ್ಯದಲ್ಲಿ ಅಸ್ತಿತ್ವಕ್ಕಾಗಿ ಪರದಾಡುತ್ತಿರೋ ರಾಜಕೀಯ ಪಕ್ಷ. ಈ ಪಕ್ಷಕ್ಕೆ ಫ್ಯಾಮಿಲಿ ಪಾರ್ಟಿ ಅನ್ನೋ ಹಣೆಪಟ್ಟಿಯೂ ಇದೆ. ಹೀಗಿದ್ರೂ ಪಕ್ಷದಲ್ಲಿ ಪ್ರಮುಖ ಹುದ್ದೆಗಳು ದೇವೇಗೌಡರ ಕುಟುಂಬಸ್ಥರಿಗೆ ಬಿಟ್ಟು ಕೊಡಬೇಕು. ಪಕ್ಷದಲ್ಲಿ ಇತರೆ ನಾಯಕರು ಬೆಳೆಯೋಂಗೆ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ. ಪರಿಸ್ಥಿತಿ ಹೀಗಿರುವಾಗಲೇ ಎಚ್.ಡಿ. ಕುಮಾರಸ್ವಾಮಿ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ನಿಂತು ಗೆದ್ದು ಕೇಂದ್ರದಲ್ಲಿ ಮಂತ್ರಿಯಾಗಿದ್ದು ಆಯ್ತು. ಆದ್ರೀಗ ಇರೋ ಕುತೂಹಲ ಏನಂದ್ರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ದೋಸ್ತಿ ಟಿಕೆಟ್ ಅನ್ನ ಕುಮಾರಣ್ಣ ಬಿಜೆಪಿಗೆ ಬಿಟ್ಟು ಕೊಡ್ತಾರಾ ಇಲ್ಲ ತಮ್ಮ ಮಗನಿಗೆ ಬೇಕು ಅಂತೇಳಿ ಪಟ್ಟು ಹಿಡಿಯುತ್ತಾರಾ ಅನ್ನೋದು. ನಿಮ್ಗೆ ಗೊತ್ತಿರಲಿ, ಚನ್ನಪಟ್ಟಣದ ದೋಸ್ತಿ ಟಿಕೆಟ್ ತಮಗೆ ಸಿಗುತ್ತೆ ಅಂತೇಳಿ ಬಿಜೆಪಿ ನಾಯಕ ಸಿ.ಪಿ. ಯೋಗೇಶ್ವರ್ ಟವಲ್ ಹಾಕೊಂಡು ಕೂತಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಮಾತ್ರ ಇನ್ನೂ ಆ ಟಿಕೆಟ್ ಯಾರಿಗೆ ಅಂತೇಳಿ ಡಿಸೈಡ್ ಆಗಿಲ್ಲ ಅಂತೇಳಿ ಸಿ.ಪಿ. ಯೋಗೇಶ್ವರ್ ಅವರ ಆಸೆಗೆ ತಣ್ಣೀರು ಸುರಿದಿದ್ರು. ಇತ್ತ ಸಿ.ಪಿ. ಯೋಗೇಶ್ವರ್ ಕುಮಾರಸ್ವಾಮಿ ಏನ್ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನು ಬದ್ಧ ಅಂತೇಳಿ ಒಲ್ಲದ ಮನಸ್ಸಿಂದಲೇ ಹೇಳಿಕೆ ಕೊಟ್ಟಿದ್ರು. ಪರಿಸ್ಥಿತಿ ಹೀಗಿರುವಾಗಲೇ ಚನ್ನಪಟ್ಟಣ ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್.ಸಿ. ಜಯಮುತ್ತು ಸುದ್ದಿಗೋಷ್ಠಿ ನಡೆಸಿ ನಿಖಿಲ್ ಕುಮಾರಸ್ವಾಮಿಗೆ ಮೈತ್ರಿ ಟಿಕೆಟ್ ಅಂತ ಹೇಳಿದ್ದಾರೆ. ಇದು ಸಿ.ಪಿ. ಯೋಗೇಶ್ವರ್ ಬಡ ರುಚಿಗೇಳುವಂತೆ ಮಾಡಿದೆ. ಹೀಗಾಗಿ ಮೊನ್ನೆ ಸಿ.ಪಿ. ಯೋಗೇಶ್ವರ್ ಬೆಂಬಲಿಗರು ಸುದ್ದಿಗೋಷ್ಠಿ ನಡೆಸಿ ಯೋಗೇಶ್ವರ್ಗೆ ಮೈತ್ರಿ ಟಿಕೆಟ್ ಸಿಗಲೇಬೇಕು, ಅದರಲ್ಲಿಯೂ ಬಿಜೆಪಿ ಚಿಹ್ನೆಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ನಾವು ಈ ಬಗ್ಗೆ ಎರಡೂ ಪಕ್ಷದ ನಾಯಕರಲ್ಲಿ ಕೇಳ್ಕೊಳ್ತೇವೆ ಅಂತೇಳಿ ಜಿಲ್ಲಾಧ್ಯಕ್ಷ ಆನಂದ ಸ್ವಾಮಿ ಹೇಳಿದ್ದಾರೆ. ಒಂದ್ ವೇಳೆ ಸಿ.ಪಿ. ಯೋಗೇಶ್ವರ್ಗೆ ದೋಸ್ತಿ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಚನ್ನಪಟ್ಟಣದಲ್ಲಿ ನಾವು ಫ್ರೆಂಡ್ಲಿ ಫೈಟ್ ಮಾಡೇ ಮಾಡ್ತೇವೆ, ಅವರು ಬೇಕಾದ್ರೂ ಸ್ಪರ್ಧೆ ಮಾಡ್ಲಿ ಅಂತೇಳಿ ಚನ್ನಪಟ್ಟಣ ತಾಲೂಕು ಬಿಜೆಪಿ ಅಧ್ಯಕ್ಷ ತೂಬಿನಕೆರೆ ರಾಜು ಹೇಳಿದ್ದಾರೆ. ಆ ಮೂಲಕ ಯೋಗೇಶ್ವರ್ ಸ್ವತಂತ್ರ ಸ್ಪರ್ಧೆ ಬಗ್ಗೆ ಬಹಿರಂಗವಾಗಿ ತಿಳಿಸಿದ್ದಾರೆ. ಇದು ಯೋಗೇಶ್ವರ್ ಅವರು ತಮ್ಮ ಅಭಿಪ್ರಾಯವನ್ನ ತಮ್ಮ ಆಪ್ತರಿಂದ ಹೇಳಿಸಿದ್ದಾರೆ ಅಂತ ಹೇಳಲಾಗ್ತಿದೆ. ಇತ್ತು ಸಿ.ಪಿ. ಯೋಗೇಶ್ವರ್ ಅವರು ಕೂಡ ಬಹಿರಂಗವಾಗಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ್ದಾರೆ. ಒಂದೆಡೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸದೃಢವಾಗಿ ಬೆಳೆಯುತ್ತಿದೆ, ಆದ್ರೆ ಮೈತ್ರಿಯ ಪಡೆಯಲ್ಲಿ ಗೊಂದಲ ಸೃಷ್ಟಿಯಾಗಿದೆ. ಇದು ಯೋಗೇಶ್ವರ್ಗೆ ಭವಿಷ್ಯದ ರಾಜಕಾರಣದ ಬಗ್ಗೆ ಆತಂಕವನ್ನ ಹುಟ್ಟು ಹಾಕಿದೆ. ಈ ವಿಚಾರವಾಗಿ ಎಚ್.ಡಿ.ಕೆ ವಿರುದ್ಧ ಯೋಗೇಶ್ವರ್ ಕೆಂಡ ಕಾರಿದ್ದಾರೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಮಾತ್ರ ತಪ್ಪೆಲ್ಲ ಸಿ.ಪಿ. ಯೋಗೇಶ್ವರ್ ಅವರದ್ದೇ ಅಂತ ಹೇಳುತ್ತಿದ್ದಾರೆ. ಅಸಲಿಗೆ ಟಿಕೆಟ್ ಯಾರಿಗೆ ಅನ್ನೋ ಚರ್ಚೆನೆ ನಡೆದಿಲ್ಲ. ಇಂಥ ಟೈಮಲ್ಲಿ ಸಿ.ಪಿ. ಯೋಗೇಶ್ವರ್ ಮಾಧ್ಯಮಗಳ ಮುಂದೆ ಬಂದು ಕುಮಾರಸ್ವಾಮಿ ಚನ್ನಪಟ್ಟಣದ ಬೈ ಎಲೆಕ್ಷನ್ ಟಿಕೆಟ್ ನನಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಎಂದಿದ್ರು. ಇದರಿಂದ ನಮ್ಮ ಪಕ್ಷದ ಕಾರ್ಯಕರ್ತರು ವಿಚಲಿತರಾದ್ರು. ಕ್ಷೇತ್ರದಲ್ಲಿರೋ ನಮ್ಮ ಕಾರ್ಯಕರ್ತರು ಮುಖಂಡರು ನಮಗೆ ಪ್ರಶ್ನೆ ಮಾಡಲು ಶುರು ಮಾಡಿದ್ರು. ನಾನು ಯಾವುದೇ ಸೂಚನೆ ನೀಡದಿದ್ರು ಸಹ ಯೋಗೇಶ್ವರ್ ಮಾಧ್ಯಮದ ಎದುರು ನನ್ನ ಹೆಸರು ಬಳಕೆ ಮಾಡಿದ್ರು. ಇದು ನಮಗೂ ಸಹ ಸರಿ ಕಾಣಲಿಲ್ಲ ಅಂತೇಳಿ ತಮ್ಮ ಆಪ್ತರೊಂದಿಗೆ ಎಚ್.ಡಿ.ಕೆ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ. ಚನ್ನಪಟ್ಟಣದಲ್ಲಿ ಡಿಕೆಶಿ ನಿಗೂಢ ತಂತ್ರ, ಕಮಲದಳ ಪಕ್ಷಗಳಿಗೆ ಡವ ಶುರು. ಹೀಗೆ ಚನ್ನಪಟ್ಟಣದ ಟಿಕೆಟ್ ವಿಚಾರದಲ್ಲಿ ಕಮಲದಳ ಪಕ್ಷಗಳ ನಡುವೆ ಟಿಕೆಟ್ ಫೈಟ್ ಜೋರಾಗಿರೋ ಹೊತ್ತಲ್ಲೇ ಡಿಕೆಶಿ ಮಾತ್ರ ಆ ಪಕ್ಷಗಳ ವಿಚಾರವನ್ನ ನನ್ನ ಬಳಿ ಕೇಳಬೇಡಿ ಅಂತಿದ್ದಾರೆ. ಜೊತೆಗೆ ನಾನು ಅವರ ಪಾರ್ಟಿ ವಿಚಾರಕ್ಕೆ ಎಂಟ್ರಿ ಆಗಲ್ಲ, ಅವರು ಏನ್ ಬೇಕಾದ್ರೂ ಮಾಡ್ಕೊಳ್ಳಲಿ, ಅದು ಅವರ ಮಧ್ಯೆ ಇತ್ಯರ್ಥ ಆಗಬೇಕಾಗಿದೆ ಅಂತ ಹೇಳಿದ್ದಾರೆ. ನಾನು ಅಭಿವೃದ್ಧಿ ಮಾಡಲು ಬಂದಿದ್ದೇನೆ. ಈಗ ಚನ್ನಪಟ್ಟಣದಲ್ಲಿ 50 ಎಕರೆಯಷ್ಟು ಭೂಮಿ ಹುಡುಕಲಾಗಿದೆ. ಬಡವರಿಗೆ ಸೈಟ್ ಕೊಡಲು ಸರ್ವೆ ಮಾಡಿಸಲಾಗ್ತಿದೆ. ಈಗ ಅಧಿಕಾರ ಇದೆ, ಜನರಿಗೆ ಒಳ್ಳೆಯದನ್ನ ಮಾಡೋಣ ಅಂತ ಹೇಳಿದ್ದಾರೆ. ಅವರು ಹಿಂದೆ ಕಿತ್ತಾಡಿದ್ರು, ನಂತರ ಒಂದಾದ್ರು. ಈಗ ಕಿತ್ತಾಡುತ್ತಿದ್ದಾರೆ, ಮತ್ತೆ ಒಂದಾಗಲ್ಲ ಅಂತ ಯಾವ ಗ್ಯಾರಂಟಿ ಅಂತ ಹೇಳೋ ಮೂಲಕ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಸಿ.ಪಿ. ಯೋಗೇಶ್ವರ್ ನಡುವಿನ ಅಸಮಾಧಾನಕ್ಕೆ ಡಿಕೆಶಿ ವ್ಯಂಗ್ಯವಾಡಿದ್ದಾರೆ. ಅದೇನೇ ಇದ್ರೂ ಚನ್ನಪಟ್ಟಣ ಬೈ ಎಲೆಕ್ಷನ್ ಟಿಕೆಟ್ ತಮ್ಮ ಪುತ್ರ ನಿಖಿಲ್ಗೆ ಬೇಕೇ ಬೇಕು ಅಂತೇಳಿ ಪರೋಕ್ಷವಾಗಿ ಸಮರ ಸಾರುತ್ತಿರೋ ಎಚ್.ಡಿ. ಕುಮಾರಸ್ವಾಮಿ ಅವರ ಈ ನಿಲುವು ಕಮಲದಳ ದೋಸ್ತಿಯಲ್ಲಿ ಉಳಿ ಹಿಂಡಿದೆ. ಇದು ಮುಂದೆ ದೋಸ್ತಿಯಲ್ಲಿ ದೊಡ್ಡ ಕಂದಕ ಸೃಷ್ಟಿಯಾಗೋಕೆ ಕಾರಣವಾದ್ರೂ ಅಚ್ಚರಿ ಇಲ್ಲ. ಇತ್ತ ಕಮಲದಳ ನಾಯಕರ ಟಿಕೆಟ್ ಫೈಟ್ ಡಿಕೆಶಿ ಮತ್ತು ಕಾಂಗ್ರೆಸ್ಗೆ ವರದಾನವಾಗುವ ಎಲ್ಲ ಸಾಧ್ಯತೆಗಳಿವೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.